ಕಲಬುರಗಿ ಜಿಲ್ಲೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡಿದ್ದಂತ ಖದೀಮ್ರನ್ನ ಲಾಕ್ ಮಾಡಿದ್ದಾರೆ. ಹಗಲು ರಾತ್ರಿ ವೇಳೆ ಮನೆಗಳಿಗೆ ಕನ್ನ ಹಾಕ್ತಾ ಇದ್ದಂತ ಈ ಕಿಲಾಡಿ ಕಳ್ಳರೇನಿದ್ದಾರೆ ಅವರನ್ನ ಅಂದರ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಕರಣ್ ಪವಾರ್ ಮತ್ತೆ ರಾಮದಾಸ್ ಚೌನಾಳ್ ಅನ್ನುವಂತ ಬಂಧಿತ ಆರೋಪಿಗಳಾಗಿದ್ದಾರೆ. ಹಗಲು ರಾತ್ರಿ ಮನೆಗಳಿಗೆ ಕನ್ನ ಹಾಕ್ತಾ ಇದ್ರು ಈ ಕಿಲಾಡಿ ಗ್ಯಾಂಗ್. ಕರಣ್ ಪವಾರ್ ಮತ್ತೆ ರಾಮದಾಸ್ ಚೌಹಾಣ್ ಇಬ್ಬರನ್ನ ಬಂಧಿಸಲಾಗಿದೆ. ಆರೋಪಿಗಳು ಜಿಳಕಿ ತಾಂಡ ಕಂಸರ ನಾಯಕ್ ತಾಂಡ ನಿವಾಸಿಗಳಾಗಿರ್ತಾರೆ. 26 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಬೆಳ್ಳಿ ಆಭರಣಗಳನ್ನ ಅವರಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ. ಇನ್ನು ಕರಣ್ ರಾಮದಾಸ್ ಸೇರಿ 5 ಜನ ಖದೀಮ್ರ ಗ್ಯಾಂಗ್ ನಿಂದ ಕಳ್ಳತನಗಳು ನಡೀತಾ ಇರುತ್ತೆ. ಹಗಲು ರಾತ್ರಿ ಅಂತ ನೋಡ್ತಾ ಇರ್ಲಿಲ್ಲ. ಮನೆಗಳಿಗೆ ನುಗ್ಗೋದು, ದೋಚ್ಕೊಂಡು ಪರಾರಿಯಾಗುವಂತ ಗ್ಯಾಂಗ್ ಇದು. ಕಲಬುರಗಿ ಸೇರಿ ಅಕ್ಕಪಕ್ಕ ಜಿಲ್ಲೆಗಳಿಗೆ ಹೋಗಿ ಮನೆಗಳ್ಳತನನ ಮಾಡ್ತಾ ಇದ್ರು. ಬೀಗ ಹಾಕ್ತಂತ ಮನೆಗಳೇ ಇವ್ರಿಗೆ ಟಾರ್ಗೆಟ್ ಆಗ್ತಾ ಇದ್ದಿದ್ದು. ಸೇಡಂ, ಮಳಖೇಡ, ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅದರಲ್ಲಿ ಇಬ್ಬರನ್ನ ಈಗ ಲಾಕ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಕೇಸಸ್ ಇದು ಅವ್ರು ಬೇರೆ ಕಡೆ ಇಟ್ಟಿರೋದು ಗಮನಕ್ಕೆ ಬಂದಿದ್ದು, ಅಲ್ಲಿಂದ ನಾವು ಇವ್ರ ಮುಖಾಂತರನೇ ರಿಕವರಿ ಮಾಡ್ಕೊಂಡಿದ್ದು. ಇಲ್ಲ, ನೈಟ್ ಟೈಮ್ ಮೂವ್ಮೆಂಟ್ ಇವ್ರದ್ದು ಇರುತ್ತೆ. ಇವರೇ ಅವರು ಚೆಕ್ ನೈಟ್ ಟೈಮ್ ಒಂದು 4 ಕೆಲವು ಟೈಮ್ 3 ಜನ ಹೋಗ್ತಾರೆ, ಕೆಲವು ಟೈಮ್ 4 ಜನ, ಕೆಲವು ಟೈಮ್ 5 ಜನ ಅವರು ಹೋಗ್ತಾ ಇರ್ತಾರೆ. ಕೆಲವು ಟೈಮ್ ಮಾತ್ರ ನೈಟ್ ಟೈಮ್ ಓಡಾಡೋದು ಅಸೋಸಿಯೇಟ್ ಜೊತೆ ಕಳ್ಳತನ ಮಾಡ್ತಿದ್ರು. ಬಟ್ ನಾವು ಮೇಜರ್ ಸಿಕ್ಕಿರೋದು ರೀಸನ್ ಏನಂದರೆ ಅವನು ಹಳೆ ಆರೋಪಿ ಇದ್ದ, ಅವನ ಮೇಲೆ MOB ಕಾರ್ಡೂ ಇದೆ, ವಾಚಲ್ಲೂ ಇದ್ದ. ಆ ಸಮಯದಲ್ಲಿ ಇವನು ಕಳ್ಳತನ ಮಾಡಿದ ಅವನು ಇಲ್ಲಿಗೆ ಯಾಕೆ ಬಂದಿದ್ದಾನೆ ಅಂತ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ ಇಟ್ಕೊಂಡು ಚೆಕ್ ಮಾಡಿದಾಗ ಅವನ ಮೇಲೆ ಈ ಹಿಂದೆ ಇಷ್ಟು ಕೇಸಸ್ ಇದೆ ಕಂಡು ಬಂದ. ಒಂಚೂರು ಡೀಟೇಲ್ ಆಗಿ ವಿಚಾರಣೆ ಮಾಡಿದಾಗ ಇವನ್ನೆಲ್ಲ ಒಪ್ಕೊಂಡಿದ್ದಾನೆ. ಕೆಲವೊಂದು ಅವ್ರು ಬೇರೆ ಕೆಲವು ಗೋಲ್ಡ್ ಅವ್ರು ಮಾರಾಟ ಮಾಡಿದ್ರು. ಎಲ್ಲಿ ಮಾರಾಟ ಮಾಡಿ ನಾವು ಕರೆಕ್ಟ್ ಮಾಹಿತಿ ಸಿಗ್ತಾ ಇಲ್ಲ, ಅದು ಅವ್ರು ಖರ್ಚು ಮಾಡಿದ್ರು. ಬಟ್ ಕೆಲವು ಗೋಲ್ಡ್ ಇನ್ನೂ ಅವ್ರ ಕಡೆ ಸಿಕ್ತು ನಮಗೆ. ಟೋಟಲ್ ಹೋಗಿದ್ದು 250 ಗ್ರಾಮ್ಸ್ ಆಫ್ 249 ಗ್ರಾಮ್ಸ್ ಆಫ್ ಗೋಲ್ಡ್. ಸದ್ಯಕ್ಕೆ ಅವ್ರ ಕಡೆ ನಮ್ಗೆ ಸಿಕ್ಕಿರೋದು 155 ಗ್ರಾಮ್ಸ್ ಆಫ್ ಗೋಲ್ಡ್. ಟೋಟಲ್ 5 ಪ್ರಕರಣಗಳು ನಮ್ಗೆ ಕಂಡು ಬಂದು ಅಂದರೆ ಡಿಟೆಕ್ಟ್ ಆಯಿತು. ಎಸ್, ಒಂದೇ ಟೀಮ್. ಈ 5 ಜನನೇ ಮಾಡ್ತಿದ್ರು. ಪ್ರತಿಯೊಂದು ಕಳ್ಳತನಕ್ಕೆ 5 ಜನ ಹೋಗಿರೋದಂತ